Hi, this is Manjunath Amrutnavar and ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಮಾದರಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಕಳೆದ ತರಗತಿಗಳಲ್ಲಿ. ಅದರ ಮುಂದುವರೆದ ಭಾಗವೇ ಇವತ್ತು ಕೂಡ ಮಾದರಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಲಾಸ್ ಅಲ್ಲಿ ಒಟ್ಟು 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ. ಈ 10 ಪ್ರಶ್ನೆಗಳು ಸಮಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಿದ್ರೆ ಸಮಾಸ ಅಂದ್ರೆ ಏನು, ಯಾವ್ಯಾವ ಸಮಾಸವನ್ನ ಯಾವ್ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಎಕ್ಸಾಂಪಲ್ಸ್ ಗಳನ್ನ ಯಾವ ರೀತಿ ಡಿವೈಡ್ ಮಾಡಿ ಸಮಾಸವನ್ನ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸಮಾಸದ ಮೇಲೆ ಆಲ್ರೆಡಿ 2 ಕ್ಲಾಸಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ. ಆ ಕ್ಲಾಸಿನ ಲಿಂಕ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ನೋಡ್ಕೊಂಡ್ರೆ ಯಾವ ರೀತಿ ಸಮಾಸವನ್ನ ಐಡೆಂಟಿಫೈ ಮಾಡಬೇಕು, ಎಕ್ಸಾಂಪಲ್ ಅನ್ನ ಯಾವ ರೀತಿ ಡಿವೈಡ್ ಮಾಡಬೇಕು, ಆಮೇಲೆ ಸಮಾಸಗಳನ್ನ ನೆನ್ಪಿಟ್ಕೊಳ್ಳಕ ಈಸಿ ಟ್ರಿಕ್ಸ್ ಗಳು ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಆ 2 ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಅದನ್ನ ನೋಡಿದ್ರೆ ಈಸಿಯಾಗಿ ನಿಮ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆ 2 ವಿಡಿಯೋದ ಲಿಂಕ್ ಗಳನ್ನ ಕೊಟ್ಟಿರ್ತೀವಿ, ತಾವು ನೋಡ್ಕೋಬಹುದು. ಆಮೇಲೆ ಇವತ್ತು ಬರ್ತಕ್ಕಂತಹ 10 ಪ್ರಶ್ನೆಗಳನ್ನ ನಾವು ಆನ್ಸರ್ ಅಷ್ಟೇ ಅಲ್ಲದೆ, ಒಂದು ಪ್ರಶ್ನೆಗೆ ಆನ್ಸರ್ ಅಷ್ಟೇ ಅಲ್ಲದೆ ಇನ್ನು ಉಳಿದಿರ್ತಕ್ಕಂತಹ ಆಪ್ಷನ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಿಮ್ಗೆ ಯಾವ ಎಕ್ಸಾಂಪಲ್ ಬಂದ್ರೂ ಕೂಡ ಎಕ್ಸಾಮ್ ಅಲ್ಲಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಅದ್ರ ಜೊತೆಗೆ PDO ಎಕ್ಸಾಮ್ ಇದೆ, ಇನ್ನ ನಾನ್ SKK PDO ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ಗೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಮೇಲೆ SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ರೂಪದಲ್ಲಿ ಇರುವಂತಹ ಪ್ರಶ್ನೆಗಳು ಇವಾಗಿರ್ತವೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ಮೊದಲನೇ ಪ್ರಶ್ನೆ, ದ್ವಂದ್ವ ಸಮಾಸದ ಪದ ಯಾವುದು ಅಂತ ಕೇಳ್ಯಾರ. 4 ಆಪ್ಷನ್ ಕೊಟ್ಟಾರ. ಆಪ್ಷನ್ ಎ ಮೋಸ ಮಾಡು, ಆಪ್ಷನ್ ಬಿ ನಡುರಾತ್ರಿ, ಆಪ್ಷನ್ ಸಿ ಸೂರ್ಯಚಂದ್ರರು, ಆಪ್ಷನ್ ಡಿ ಪೇರ್ ಮರ ಅಂತ ಇದೆ. ನಮಗ ದ್ವಂದ್ವ ಸಮಾಸ ಅಂದ್ರೆ ಏನಂತ ಗೊತ್ತಿರ್ಬೇಕ್ರಿ. ಅಂದಾಗ ಮಾತ್ರ ಈ 4 ಆಪ್ಷನ್ ಒಳಗ ರೈಟ್ ಆದಂತ ಆನ್ಸರ್ ಯಾವ್ದಂತ ಗೊತ್ತಾಗತಿ. ದ್ವಂದ್ವ ಸಮಾಸ ಅಂದ್ರ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲಾ ನಾಮಪದಗಳ ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಅದನ್ನ ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. ಈ ರೀತಿ ನಾನು ಇವತ್ತು ಅಷ್ಟು 10 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋದಿಲ್ಲ, ಬಟ್ ಸ್ಟಾರ್ಟಿಂಗ್ ಇರ್ಲಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಇದನ್ನ ಹೇಳ್ಕೊಟ್ಟೆ ನಾನು. ಸೊ ಇದೇ ತರ ನಾವು ಆಲ್ರೆಡಿ ಕ್ಲಾಸ್ ಮಾಡೇವಲ್ಲ, ಅಲ್ಲಿ ನೀವು ನೋಡ್ಕೋಬಹುದು. ಹಾಗಿದ್ರ ದ್ವಂದ್ವ ಸಮಾಸಕ್ಕೆ 4ರೊಳಗೆ ರೈಟ್ ಆದಂತ ಆನ್ಸರ್ ಯಾವ್ದಂತ ಹೇಳಿದ್ರೆ ಸೂರ್ಯ ಚಂದ್ರರು. ಸೂರ್ಯನು ಚಂದ್ರನು ಅಂತ ಬಿಡಿಸಿ ಬರಿತೇವಲ್ಲ, ಸೂರ್ಯನು ಚಂದ್ರನು ಅಂತ ಒಂದು 2 ಬಿಡಿಸಿ ಬರೆದಾಗ ಪೂರ್ವ ಪದ ಮತ್ತು ಉತ್ತರ ಪದ 2 ಪದಗಳ ಅರ್ಥ ಪ್ರಧಾನವಾಗಿ ಬಂದಿರ್ತೈತಿ. ಅದಕ್ಕೋಸ್ಕರ ಅದನ್ನ ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಮೋಸ ಮಾಡು, ನಡುರಾತ್ರಿ, ಪೇರ್ಮರ ಅನ್ನು ಯಾವುದಕ್ಕೆ ಉದಾಹರಣೆ ಆಕತ್ತಂತ ನೋಡೋದಾದ್ರೆ, ಮೋಸ ಮಾಡು ಅನ್ನುವಂತಹ ಶಬ್ದ ಕ್ರಿಯಾ ಸಮಾಸಕ್ಕ ಉದಾಹರಣೆ ಆದ್ರ, ನಡುರಾತ್ರಿ ಅನ್ನುವಂತಹ ಶಬ್ದ ಅಂಶಿ ಸಮಾಸಕ್ಕ ಉದಾಹರಣೆ ಆಕತಿ. ಇನ್ನ ಪೇರ್ಮರ ಅನ್ನುವಂತಹ ಶಬ್ದ ಕರ್ಮಧಾರೆಯ ಸಮಾಸಕ್ಕೆ ಏನಕತಿ ಎಕ್ಸಾಂಪಲ್ ಆಕತಿ. ಸೊ ಇದು 1ನೇ ಕ್ವಶನ್ ಆದ್ರೆ, ಇನ್ನ 2ನೇ ಕ್ವಶನ್ ನೋಡ್ರಿ. ಕರ್ಮಧಾರೆಯ ಸಮಾಸವಿದು ಅಂದ್ರೆ ಇದ್ರಾಗ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ ಒಳಗ ಕರ್ಮಧಾರೆಯ ಸಮಾಸ ಯಾವುದು ಅಂತ ಕೇಳ್ಯಾರ. ತಲೆನೋವು, ಬೆಟ್ಟದಾವರೆ, ಮೇಲ್ವಾತು, ಮುಕ್ಕಣ್ಣು ಅಂತ ಕೊಟ್ಟಾರ. ಸೊ ಈ 4ರೊಳಗೂ ಕರ್ಮಧಾರೆಯ ಸಮಾಸವನ್ನ ಐಡೆಂಟಿಫೈ ಮಾಡೋದಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದು ಹಾಗಿದ್ರೆ ಮೇಲ್ವಾತು ಅನ್ನೋದು ಕರ್ಮಧಾರೆಯ ಸಮಾಸ ಆಕತಿ. ಸರ್ ಕರ್ಮಧಾರೆಯ ಸಮಾಸ ಅಂದ್ರೆ ಏನ್ರಿ ಅಂದ್ರೆ ಏನಂತ ಗೊತ್ತಾಗ್ಬೇಕಂದ್ರೆ ಅದನ್ನ ಹೇಳಿದ್ವಲ್ವಾ, ವಿಡಿಯೋದ ಲಿಂಕ್ ಅನ್ನ ಕೊಟ್ಟೇವೆ, ಅಲ್ಲಿ ನೋಡ್ರಿ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟೇವೆ ವಿತ್ ಎಕ್ಸಾಂಪಲ್. 1-2 ಎಕ್ಸಾಂಪಲ್, ಅನೇಕ ಎಕ್ಸಾಂಪಲ್ ಗಳನ್ನ ಪ್ರತಿಯೊಂದು ಸಪರೇಟ್ ಸಮಾಸಕ್ಕೂ ಅನೇಕ ಎಕ್ಸಾಂಪಲ್ ಗಳನ್ನ ಡಿಸ್ಕಸ್ ಮಾಡೇವಿ. ಸೊ ಕರ್ಮಧಾರೆಯ ಸಮಾಸಕ್ಕ ಆನ್ಸರ್ ಯಾವುದು ಮೇಲ್ವಾತು ಅನ್ನೋದು ಆಕತಿ. ಹಾಗಿದ್ರೆ ತಲೆನೋವು ಅನ್ನುವಂತಹ ಶಬ್ದ ತತ್ಪುರುಷ ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಬೆಟ್ಟದಾವರೆ ಅನ್ನುವಂತಹ ಶಬ್ದ ತತ್ಪುರುಷ ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಇನ್ನ ಮುಕ್ಕಣ್ಣು ಅನ್ನುವಂತಹ ಶಬ್ದ ದ್ವಿಗು ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಸೊ ಥರ್ಡ್ ಒನ್, ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ 4 ಆಪ್ಷನ್ ಗಳಲ್ಲಿ ಕ್ರಿಯಾ ಸಮಾಸಕ್ಕ ಯಾವ್ದು ಎಕ್ಸಾಂಪಲ್ ಆಕತಿ ಅಂತ ಹೇಳಿ ಕೇಳ್ಯಾರ. 1ನೇದ್ದೇನು, ಬಿಲ್ದಿರುವ ನೇರಿಸಿ, ತಲೆನೋವು, ನೈದ ವಸ್ತ್ರ, ಪೇರ್ಮಗ. ಈ 4 ಆಪ್ಷನ್ಸ್ ಗಳಲ್ಲಿ ಕ್ರಿಯಾ ಸಮಾಸಕ್ಕ ಉದಾಹರಣೆ ಯಾವ್ದಕ್ಕಂತ ಅಂತ ಕೇಳ್ಯಾರ. ನಿಮ್ಗ ಆನ್ಸರ್ ಗೊತ್ತಿದ್ರ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಕೊಡಾಕ ಟ್ರೈ ಮಾಡ್ರಿ. ಆಮೇಲೆ ಲಾಸ್ಟಿಗೆ ಎಷ್ಟು ರೈಟ್ ಆನ್ಸರ್ ಕೊಟ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇದಕ್ಕೆ ಆನ್ಸರ್ ಯಾವ್ದಕ್ಕಂದ್ರ
ಬಿಲ್ದಿರುವ ನೇರಿಸಿ ಅನ್ನೋದು ರೈಟ್ ಆದಂತ ಆನ್ಸರ್ ಆಕತಿ. ಕ್ರಿಯಾ ಸಮಾಸ ಅಂದ್ರ ಶಬ್ದಗಳನ್ನ ಬಿಡಿಸಿ ಬರೆದಾಗ ನಾಮಪದ ಮತ್ತು ಕ್ರಿಯಾಪದ ಬಂದಿತ್ತು ಅಂದ್ರ ಅದಕ್ಕ ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಇಷ್ಟ ರೀ, ಬಾಳ ಈಸಿ ಟ್ರಿಕ್ ಅದಾವ ಇವ್ ನೆನ್ಪಿಟ್ಕೊಳಕ. ಬಟ್ ಆ ಟ್ರಿಕ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ತಲೆನೋವು ಅನ್ನೋದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ತತ್ಪುರುಷ ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಇನ್ನ ನೇಯ್ದ ವಸ್ತ್ರ ಅನ್ನೋದು ಯಾವ್ದಕ್ಕೆ ಎಕ್ಸಾಂಪಲ್ ಆಕತ್ತಂದ್ರ ಗಮಕ ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಇನ್ನ ಇಲ್ಲಿ ಇರ್ತಕ್ಕಂತಹ ಪೇರ್ಮಗ ಅನ್ನುವಂತಹ ಶಬ್ದ ಯಾವ್ದಕ್ಕೆ ಎಕ್ಸಾಂಪಲ್ ಅಂದ್ರ ಕರ್ಮಧಾರೆಯ ಸಮಾಸಕ್ಕ ಎಕ್ಸಾಂಪಲ್ ಆಕತಿ. ಸೊ ರೈಟ್ ಆನ್ಸರ್ ಯಾವ್ದಿದ್ರಾಗ ಬಿಲ್ದಿರುವ ನೇರಿಸಿ ಅನ್ನೋದು ಕ್ರಿಯಾ ಸಮಾಸಕ್ಕ ಉದಾಹರಣೆ ಆಗಿರ್ತತಿ. ಇನ್ನ ಫೋರ್ತ್ ಒನ್, ಹೊಸಗನ್ನಡ ಪದದಲ್ಲಿ ಏರ್ಪಟ್ಟ ಸಮಾಸ. ಈ 4 ಎಕ್ಸಾಂಪಲ್ಗಳಲ್ಲಿ ಹೊಸಗನ್ನಡ ಅನ್ನುವಂತಹ ಪದ ಯಾವ ಸಮಾಸಕ್ಕ ಉದಾಹರಣೆ ಆಕತಿ ಅಂತ ಹೇಳಿ ಕೇಳ್ಯಾರ. ಸೊ ಆಪ್ಷನ್ಸ್ ಏನೇನದಾವು? ಅಂಸಿ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ ಅಂತ ಹೇಳಿ 4 ಆಪ್ಷನ್ ಅದಾವ. ಈ ಹೊಸಗನ್ನಡ ಅನ್ನೋದು ಈ 4 ಆಪ್ಷನ್ಗಳಲ್ಲಿ ಅಥವಾ ಈ 4 ಸಮಾಸಗಳಲ್ಲಿ ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ನೋಡೋದಾದ್ರ ಹೊಸಗನ್ನಡ ಅನ್ನೋದು ಕರ್ಮಧಾರೆಯ ಸಮಾಸಕ್ಕ ಉದಾಹರಣೆ ಆಗಿರ್ತತಿ. ಹಂಗಂದ್ರ ಅಂಸಿ ಸಮಾಸಕ್ಕೆ ಇಲ್ಲೆಲ್ಲರ ಉದಾಹರಣೆ ಬಂದಾವ ನೋಡ್ಬೇಕು. ಇಷ್ಟ ಮೇಲ್ಗಡೆ ಏನ್ ಡಿಸ್ಕಸ್ ಮಾಡ್ಯಾವಲ್ಲ ಅದ್ರೊಳಗ ಅಂಸಿ ಸಮಾಸ ಎಲ್ಲರ ಐತಿನು? ಖಂಡಿತ ಐತಿ. ಯಾವ್ದು ಹಂಗಂದ್ರ ಅಂಸಿ ಸಮಾಸ ಇಲ್ಲೇ ನಡುರಾತ್ರಿ ಅನ್ನುವಂತಹ ಶಬ್ದ ಅಂಸಿ ಸಮಾಸಕ್ಕ ಉದಾಹರಣೆ. ಇನ್ನ ಕ್ರಿಯಾ ಸಮಾಸ ಎಲ್ಲರ ಅದಾವ ನೋಡ್ಬೇಕು, ಖಂಡಿತ ಅದಾವ. ಎಲ್ಲೇ ಬಿಲ್ದಿರುವ ನೇರಿಸಿ ಅನ್ನೋದು ಕೂಡ ಕ್ರಿಯಾ ಸಮಾಸಕ್ಕ ಉದಾಹರಣೆ. ಮೋಸ ಮಾಡು ಅನ್ನೋದು ಕೂಡ ಕ್ರಿಯಾ ಸಮಾಸಕ್ಕ ಉದಾಹರಣೆ. ಅದೇ ತರ ಗಮಕ ಸಮಾಸಕ್ಕೆ ಇಲ್ಲೆಲ್ಲರ ಎಕ್ಸಾಂಪಲ್ ಅದಾವ? ಐತಿ. ನೈದ ವಸ್ತ್ರ ಅನ್ನೋದು ಗಮಕ ಸಮಾಸಕ್ಕ ಎಕ್ಸಾಂಪಲ್. ನಾನು ಆಲ್ರೆಡಿ ಹೇಳೇನಿ, ಈ ಎಲ್ಲಾ ಎಕ್ಸಾಂಪಲ್ಗಳು ಗೌರ್ಮೆಂಟ್ ಎಡಿಷನ್ ಅಂದ್ರೆ SSLC ಪುಸ್ತಕದಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳಾಗಿರ್ತಾವೆ. ಅದಕ್ಕೋಸ್ಕರ PDO ಎಕ್ಸಾಮ್ಗೆ ನೀವು ಇದನ್ನ ಇಟ್ಕೊಂಡು ಓದಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ, ನಟ್ಟಡವಿ ಪದದಲ್ಲಿ ಏರ್ಪಟ್ಟ ಸಮಾಸ. ಈ 4 ಆಪ್ಷನ್ಗಳಲ್ಲಿ ನಟ್ಟಡವಿ ಅನ್ನುವಂತಹ ಉದಾಹರಣೆ ಯಾವ ಸಮಾಸಕ್ಕ ಉದಾಹರಣೆ ಆಗಿರ್ತತಿ ಅಂತ ಹೇಳಿ ಕೇಳ್ಯಾರ. ಆಪ್ಷನ್ಸ್ ಏನದಾವು? ಅಂಸಿ ಸಮಾಸ, ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ಬಹುರ್ವಿ ಸಮಾಸ. ಈ 4 ಸಮಾಸಗಳಲ್ಲಿ ನಟ್ಟಡವಿ ಪದ ಅನ್ನೋದು ಯಾವ ಸಮಾಸಕ್ಕೆ ಉದಾಹರಣೆ ಆಕತಿ ನೋಡ್ರಿ. ಗೊತ್ತಿದ್ರೆ ಇದಕ್ಕೆ ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ ಮಾಡಕ ಟ್ರೈ ಮಾಡ್ರಿ. ಸೊ ಅಂಸಿ ಸಮಾಸ ಅನ್ನೋದು ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಎಲ್ಲೆಲ್ಲಿ ಬಂದವಂತ ನಡುರಾತ್ರಿ ಅನ್ನೋದು ಕೂಡ ಅಂಸಿ ಸಮಾಸಕ್ಕೆ ಉದಾಹರಣೆ ಆಕತಿ. ಅದೇ ತರ ನಟ್ಟಡವಿ ಅನ್ನೋದು ಕೂಡ ಅಂಸಿ ಸಮಾಸಕ್ಕ ಉದಾಹರಣೆ ಆಗಿರ್ತತಿ. ಹಾಗಿದ್ರೆ ಕರ್ಮಧಾರೆಯ ಸಮಾಸ ಬಾಳ ಎಕ್ಸಾಂಪಲ್ ಅದಾವ್ರಿ. ಕರ್ಮಧಾರೆಯ ಸಮಾಸ ಯಾವ್ಯಾವು? ಮೆಲ್ವಾತು, ಪೇರ್ಮಗ, ಪೇರ್ಮರ, ಪೇರ್ಮಗ ಇವೆಲ್ಲವೂ ಕೂಡ ಕರ್ಮಧಾರೆಯ ಸಮಾಸ. ಮತ್ತ ಈ ಹೊಸಗನ್ನಡ ಅನ್ನೋದು ಕೂಡ ಕರ್ಮಧಾರೆಯ ಸಮಾಸಕ್ಕ ಉದಾಹರಣೆ ಆದ್ರ ತತ್ಪುರುಷ ಸಮಾಸಕ್ಕೂ ಉದಾಹರಣೆ ಅದಾವ. ಯಾವ್ಯಾವು? ತಲೆನೋವು, ಬೆಟ್ಟದ ಅವರೆ, ಇಲ್ಲೂ ಕೂಡ ತಲೆನೋವು ಅಂತ ಬಂದೈತಿ. ಸೊ ಇವೆಲ್ಲವೂ ಕೂಡ ತತ್ಪುರುಷ ಸಮಾಸಕ್ಕಾದ್ರ. ಇನ್ನ ಬಹುರ್ವಿ ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಕೂಡ ಎಕ್ಸಾಂಪಲ್ ಇಲ್ಲ. ಬಹುರ್ವಿ ಸಮಾಸ ಅಂದ್ರೆ ಏನು ಅನ್ನೋದನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟೇವಲ್ಲ, ಆ ವಿಡಿಯೋ ನೋಡಿದ್ರೆ ಬಹುರ್ವಿ ಸಮಾಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಗೊತ್ತಾಗತ್ತೆ. ಸೊ ಇದಷ್ಟು 5 ಪ್ರಶ್ನೆಗಳಾತ. ಇನ್ನು 5 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 6ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹಿಟ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ನಿಮಗೆ ನಾವು ಮಾಡುವಂತಹ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನೋಟಿಫೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಅದ್ರ ಜೊತೆಗೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಷ್ಟು ಸರಿಯಾದ ಉತ್ತರವನ್ನ ಕೊಟ್ಟಿರ್ತೀರಿ ಅಷ್ಟು ಕಮೆಂಟ್ ರೂಪದಲ್ಲಿ ನೀವು ತಿಳಿಸಬಹುದು. ಇಲ್ಲಿ 6ನೇ ಪ್ರಶ್ನೆಯನ್ನ ಸ್ವಲ್ಪ ನೋಡಿದಾಗ ಅಥವಾ 6ರಿಂದ 10ನೇ ಪ್ರಶ್ನೆವರೆಗೂ ನೋಡಿದಾಗ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಗಳನ್ನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ವಿತೌಟ್ ಆಪ್ಷನ್ ನಾವು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಂದಾಗ ಮಾತ್ರ ಆ ವಿಷಯದ ಮೇಲೆ ನಮಗೆ ಹಿಡಿತ ಸಿಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಇರ್ತಾವ. ಮತ್ತೆ ಎಕ್ಸಾಮ್ನಾಗ ಆಪ್ಷನ್ ಇರೋಂಗಿಲ್ಲನ್ರಿ,
ಇರ್ತಾವ, ಎಲ್ಲದಕ್ಕೂ 4 ಆಪ್ಷನ್ ಇರ್ತಾವ. ಬಟ್ ನಾ ಇಲ್ಲೇ 4 ಆಪ್ಷನ್ಸ್ಗಳನ್ನ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆಪ್ಷನ್ ಅನ್ನ ತೆಗೆದು ಕ್ವಶನ್ ಅಷ್ಟು ಡಿಸ್ಕಸ್ ಮಾಡ್ತಾ ಇದೀವಿ. ಹಾಗಿದ್ರ ಸೊ 6ನೇ ಪ್ರಶ್ನೆ ಏನಿದೆ, ಹೊಗೆದೋರು ಕ್ರಿಯಾ ಸಮಾಸ, ಹೆದ್ದಾರಿ ಡ್ಯಾಶ್ ಅಂತ ಐತಿ. ಅಂದ್ರ ಹೊಗೆದೋರು ಅನ್ನುವಂತಹ ಶಬ್ದ ಕ್ರಿಯಾ ಸಮಾಸಕ್ಕ ಎಕ್ಸಾಂಪಲ್ ಆದ್ರ ಹೆದ್ದಾರಿ ಅನ್ನುವಂತಹ ಶಬ್ದ ಯಾವುದಕ್ಕೆ ಎಕ್ಸಾಂಪಲ್ ಆಗತ್ತೆ ಅನ್ನೋದನ್ನ ಬರಿಬೇಕು. ಆಪ್ಷನ್ಸ್ ಇರ್ತಾವು, ಬಟ್ ಆಪ್ಷನ್ ಇಲ್ದನ ನಾವು ಡೈರೆಕ್ಟ್ ಆಗಿ ಉತ್ತರವನ್ನ ಬರೆಯುವಂತ ಪ್ರಯತ್ನ ಮಾಡೋಣ. ಸೊ ಆ ಉತ್ತರನ ನಾನು ಇಲ್ಲೇ ಬರೀತೀನಿ, ನೀವಲ್ಲೇ ಫಿಲ್ ಅಪ್ ಮಾಡ್ಕೋರಿ. ಸೊ ಹೆದ್ದಾರಿ ಅನ್ನೋದು ಯಾವ ಸಮಾಸಕ್ಕೆ ಉದಾಹರಣೆ ಆಕತ್ತಂದ್ರ ಕರ್ಮಧಾರೆಯ ಸಮಾಸ. ಯಾವ ಸಮಾಸ? ಕರ್ಮಧಾರೆ ಸಮಾಸ. ಹೆದ್ದಾರಿ ಅನ್ನುವಂತ ಶಬ್ದ ಕರ್ಮಧಾರೆಯ ಸಮಾಸಕ್ಕ ಉದಾಹರಣೆ ಆಕತಿ. 7ನೇ ಪ್ರಶ್ನೆ ನೋಡ್ರಿ, ಸ್ವಾಮಿ ದ್ರೋಹ ಅನ್ನೋದು ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್ ಆದ್ರ ಮುಂಗೈ ಅನ್ನೋದು ಯಾವ ಸಮಾಸಕ್ಕೆ ಎಕ್ಸಾಂಪಲ್ ಆಕತಿ ಅಂತ ಹೇಳಿ ಡ್ಯಾಶ್ ಕೊಟ್ರ. 4 ಆಪ್ಷನ್ ಇರ್ತಾವು, ಆ ಆಪ್ಷನ್ ಒಳಗ ರೈಟ್ ಆದಂತ ಆನ್ಸರ್ ಅನ್ನ ಹುಡುಕ್ಬೇಕು. ಬಟ್ ಇಲ್ಲಿ ಆಪ್ಷನ್ ಇಲ್ಲ, ನಾವು ಡೈರೆಕ್ಟ್ ಆಗಿ ಉತ್ತರವನ್ನ ಬರಿಬೇಕೀಗ. ಸೊ ಮುಂಗೈ ಎನ್ನುವಂತ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ ಆಕತ್ತಂದ್ರ ಯಾವ ಸಮಾಸಕ್ಕೆ ಅಂತ ಹೇಳಿದ್ರ ಅಂಸಿ ಸಮಾಸಕ್ಕ ಉದಾಹರಣೆ ಆಕತಿ. ಸರ್ ಅಂಸಿ ಸಮಾಸ ಅಂದ್ರೇನು? ಈ ಅಂಸಿ ಸಮಾಸ ಅಂದ್ರೇನು, ಕರ್ಮಧಾರಯ ಸಮಾಸ ಅಂದ್ರೇನು, ಎಲ್ಲಾ ಸಮಾಸಗಳ ಬಗ್ಗೆ ಏನ್ ಕ್ಲಾಸ್ ಮಾಡ್ಯಾವಲ್ಲ ಆ ಕ್ಲಾಸ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಹೆಂಗ್ ನೆನಪಿಟ್ಕೋಬೇಕು ಅನ್ನೋ ಟ್ರಿಕ್ಸ್ ಕೂಡ ಹೇಳ್ಕೊಟ್ಟೇವಿ. ನೀವು ಅಲ್ಲಿ ನೋಡ್ಕೊಂಡು ಈಸಿಯಾಗಿ ಕಲ್ಕೋಬಹುದು. ಸೊ 8th one, ಹಣೆಗಣ್ಣ ಅನ್ನೋದು ಬಹುರ್ವಿ ಸಮಾಸ ಆದ್ರ ಬೆಟ್ಟದಾವರೆ ಅನ್ನೋದು ಯಾವ ಸಮಾಸಕ್ಕ ಉದಾಹರಣೆ ಆಕತ್ತೆ ಅಂತ ಕೇಳ್ಯಾರ. ಸೊ ನಿಮಗ್ ವಿಡಿಯೋ ಪಾಸ್ ಮಾಡ್ರಿ, ನಿಮಗ್ ಆನ್ಸರ್ ಗೊತ್ತಿತ್ತು ಅಂದ್ರ ನೀವ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರ ಈ ಬೆಟ್ಟದಾವರೆ ಹಿಂದಿನ ಪ್ರಶ್ನೆ ಒಳಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡೇವಿ, ಯಾವ ಸಮಾಸಕ್ಕೆ ಎಕ್ಸಾಂಪಲ್ ಆಕತ್ತ ಅಂತ ಹೇಳ್ಕೊಟ್ಟನ್ನ. ಸೊ ಯಾವ ಸಮಾಸಕ್ಕೆ ಎಕ್ಸಾಂಪಲ್ ಆಕತ್ತದು? ತತ್ಪುರುಷ ಸಮಾಸ. ಯಾವ ಸಮಾಸ? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸಕ್ಕ ಬೆಟ್ಟದಾವರೆ ಅನ್ನುವಂತಹ ಶಬ್ದ ಎಕ್ಸಾಂಪಲ್ ಆಕತಿ. ಇನ್ನ 9th one, ಬಿಲ್ಲನ್ನು ಪ್ಲಸ್ ಕೊಂಡು ಬೀಳ್ಗೊಂಡು ಅಂತ ಐತಿ. ಇಲ್ಲೇ ತಲೆಯ ಪ್ಲಸ್ ಮುಂದೆ ಕೊಟ್ಟಾರ, ಅದ್ರ ಕೂಡಿಸಿ ಬರ್ದಾಗ ಏನಾಗತಿ ಅನ್ನೋದನ್ನ ಬರಿಬೇಕು. ನೋಡ್ರಿ, ನಮಗ್ ಸಮಾಸ ಗೊತ್ತಿದ್ರೆ ಅಷ್ಟ ಸಾಲದಿಲ್ಲ, ಪದಗಳನ್ನ ವಿಗ್ರಹಿಸಿ ಬರೆಯುವುದು ಗೊತ್ತಿರ್ಬೇಕು. ವಿಗ್ರಹಿಸಿ ಬರೆದಿರ್ತಕ್ಕಂಥ ಪದಗಳನ್ನ ಜಾಯಿಂಟ್ ಮಾಡಿ ಬರೆಯುವುದು ಗೊತ್ತಿರ್ಬೇಕು. ಇಲ್ಲೇ ಬಿಲ್ಲನ್ನು ಪ್ಲಸ್ ಕೊಂಡು ಬೀಳ್ಗೊಂಡು ಅಂತ ಐತಿ. ಇಲ್ಲೇ ತಲೆಯ ಪ್ಲಸ್ ಮುಂದೆ ಏನಕತಿ ಕೂಡಿಸಿ ಬರ್ದಾಗ ಅಂತ ಕೇಳ್ಯಾರ. ಹಂಗಂದ್ರೆ ಏನಕತಿ ರೈಟ್ ಆನ್ಸರ್ ಅದ್ರದ್ದು ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ರೈಟ್ ಆನ್ಸರ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ರೈಟ್ ಆನ್ಸರ್ ಏನಕತಿ? ಮುಂದೆಲೆ. ತಲೆಯ ಪ್ಲಸ್ ಮುಂದೆ ಮುಂದೆಲೆ ಅನ್ನೋದು ಕೂಡಿಸಿ ಬರದಾಗ ಆಗುವಂತ ಶಬ್ದ ಆಗಿರ್ತತಿ. ಸೊ 10ನೇ ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಆಗಿರುತ್ತೆ. ನೇಯ್ದ ವಸ್ತ್ರ ಅನ್ನುವಂಥದ್ದು ಗಮಕ ಸಮಾಸಕ್ಕ ಉದಾಹರಣೆ ಆದ್ರ ಲವಕುಶರು ಅನ್ನುವಂತ ಶಬ್ದ ಯಾವ ಸಮಾಸಕ್ಕ ಉದಾಹರಣೆ ಆಕತ್ತೆ ಅಂತ ಹೇಳಿ ಕೇಳ್ಯಾರ. ಸೊ ವಿಡಿಯೋ ಇದು ಆನ್ಸರ್ ಗೊತ್ತಿದ್ರೆ ವಿಡಿಯೋ ಸ್ಟಾಪ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದ್ರ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ. ಲವಕುಶರು ಅನ್ನುವಂತಹ ಶಬ್ದ ದ್ವಂದ್ವ ಸಮಾಸಕ್ಕ ಉದಾಹರಣೆ ಆಕತಿ. ಲಾಸ್ಟ್ ಕ್ವಶನ್ಯಾಗ ಅಂದ್ರೆ ಹಿಂದಿನ ಕ್ವಶನ್ಯಾಗ ನೋಡಿದ್ವಿ, ಸೂರ್ಯ ಚಂದ್ರರು ಅನ್ನುವಂತಹ ಶಬ್ದವೂ ಕೂಡ ದ್ವಂದ್ವ ಸಮಾಸಕ್ಕ ಉದಾಹರಣೆ ಆಗಿತ್ತು. ಸೊ ಎಲ್ಲಾ ಸಮಾಸಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸ್ ಮಾಡೇವಿ. ಆ ವಿಡಿಯೋದ ಲಿಂಕ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ತಾವ ಆ ವಿಡಿಯೋನ ನೋಡ್ಕೊಂಡ್ರ ಸಮಾಸಗಳ ಬಗ್ಗೆ ಯಾವ ಪ್ರಶ್ನೆ ಬಂದ್ರೂ ಕೂಡ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಅಂತಹ ಟ್ರಿಕ್ಸ್ ಗಳನ್ನು ಕೂಡ ಅದರಲ್ಲಿ ತಿಳಿಸಿಕೊಟ್ಟೇವೆ. ಸೊ ಇದಷ್ಟು ಇವತ್ತಿನ ಮಾದರಿ ಪ್ರಶ್ನೆಗಳಾಯ್ತು. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.